ಗಂಗಾವತಿ ನಗರದ ಆರ್ಯ ವೈಶ್ಯ ಸಮಾಜದ ಶ್ರೀ ವಾಸವಿ ವಿದ್ಯಾಪೀಠ ಬುಧವಾರದಂದು ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ವೇಷಧಾರಿಗಳಿಂದ ಹಾಡು ನೃತ್ಯಗಳಿಂದ ನೆರೆದ ಜನಸ್ತೋಮವನ್ನು ಆಕರ್ಷಿಸುವಲ್ಲಿ ಸಫಲತೆಗೊಂಡಿತ್ತು. ಯಾವುದೇ ಜಾತಿ ಧರ್ಮವೆನಿಸದೆ ವಿದ್ಯಾಪೀಠದಲ್ಲಿನ ಚಿಣ್ಣರು ಶ್ರೀಕೃಷ್ಣ ಹಾಗೂ ರಾಧಾ ವೇಷಧಾರಿಗಳಾಗಿ ವಿಶೇಷ ಗಮನ ಸೆಳೆದರು. ಇದಕ್ಕೂ ಪೂರ್ವದಲ್ಲಿ ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ರೂಪರಾಣಿ, ಈಶ್ವರ ಶ್ರೇಷ್ಠಿ, ವಾಸು ಭಂಡಾರಿ, ಮಂಜುನಾಥ, ಹಿಲ್ಲೂರು ಈಶ್ವರ ಶ್ರೇಷ್ಠಿ, ಭಾಗ್ಯ ಈಶ್ವರ ಶ್ರೇಷ್ಠಿ ಸೇರಿದಂತೆ ಇತರರು ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಬಾಲ ಲೀಲೆಗಳು, ಸಹೋದರ ಮಾವ ಕಂಸನ ವಧೆ ಸೇರಿದಂತೆ ದಾಯಾದಿ ಕಲಹಗಳಲ್ಲಿ ಸತ್ಯ ಧರ್ಮ ಪರವಾಗಿ ನಿಂತು ಧರ್ಮ ಪಾಲನೆಯ ಸಂಕೇತವಾಗಿದ್ದಾರೆ ಎಂದು ತಿಳಿಸಿದರು. ಈಶ್ವರ ಶ್ರೇಷ್ಠಿ ಮಾತನಾಡಿ, ಬಾಲ್ಯದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಧರ್ಮ ನಿಷ್ಠೆ, ಮನೋಭಾವನೆ ಹಾಗೂ ಬಾಲಕೃಷ್ಣ ಲೀಲೆಗಳು, ಮೊಸರು ಗಡಿಗೆ ಒಡೆಯುವುದು ಇತ್ಯಾದಿ ವೇಷಧಾರಿಗಳು ಹಾಕುವುದರ ಮೂಲಕ ಆಯಾ ಪೋಷಕರು ಸಂಭ್ರಮ ಪಡುವ ದಿನಾಚರಣೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉದ್ದೇಶ ಎಂದು ಹೇಳಿದರು. ಮುಖ್ಯ ಗುರು ಸುಮಾ ಪ್ರಾಣೇಶ, ಪ್ರಸಾದ ಪಾನಗಂಟಿ ಸೇರಿದಂತೆ ಆರ್ಯ ವೈಶ್ಯ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ಒಂದೇ ಒಂದು ಮಾತಾಡ್ತೀನಿ ನಾನು. ಏಕೆಂದ್ರೆ ನಾವು ಕೃಷ್ಣ ಮಾಡಿದ್ದೀವಿ, ರಾಧೆ ಮಾಡಿದ್ದೀವಿ, ಎದುರು ಮಾಡಿದ್ದೀವಿ. ಕೃಷ್ಣ ಧರ್ಮ ರಕ್ಷಕ. ಕೃಷ್ಣ ಧರ್ಮ ರಕ್ಷಕ ಅಲ್ವಾ? ನಮ್ಮ ಮನೆಗೆ ಒಬ್ಬೊಬ್ಬರು ಧರ್ಮ ರಕ್ಷಕ ಮಾಡ್ಬೇಕು ನಾವು. ಧರ್ಮ ರಕ್ಷಕ ಅಂದ್ರೆ ನಮ್ಮ ಸಂಸ್ಕಾರ, ನಮ್ಮ ಹಿಂದೂ ಧರ್ಮ ಆಯ್ತು, ನಮ್ಮ ಮನೆತನ ಏನ್ ಸಂಸ್ಕಾರ ಅವ್ರು ಕಳಿಸಿದ್ರೆ ಅವರೇ ಕೃಷ್ಣ ಅಂತಾರೆ. ಮುಂದೆ ಬರೀ ಕೃಷ್ಣನ ಅವತಾರ ಮಾಡಿದಲ್ಲ, ಅವ್ರನ್ನ ಹಾಗೆ ಬಳಸ್ಬೇಕು, ಅದೆಲ್ಲ ಅರ್ಥ ಇರುತ್ತೆ ಅಂತ ಹೇಳಿದ್ದೀನಿ. ಇನ್ನು ಬಹಳ ಲೇಟ್ ಆಗುತ್ತೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಬೆಳಗ್ಗೆ ಒಳ್ಳೆಯದು. ಅತಿಥಿಗಳಿಗೆ ಪುಷ್ಪಾರ್ಪಣೆ. ಶಾಲಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ರೂಪರಾಣಿ ಅವರಿಗೆ ಆದಿಕೇಶವ ಅವರಿಂದ ಪುಷ್ಪಾರ್ಪಣೆ. ಕಾರ್ಯದರ್ಶಿಯಾದ ಶಾಲೆಯ ವತಿಯಿಂದ ಹೃತ್ಪೂರ್ವಕ ಆಗಮಿಸಿದ ಕಾರ್ಯಕರ್ತರಿಗೂ ನಮ್ಮ ಶಾಲೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಕೋರಿದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಸದಸ್ಯರೇ, ಕಾರ್ಯಕಾರಿಣಿ ಮಂಡಳಿಯ ಕಾರ್ಯಕರ್ತರೇ, ನಮ್ಮ ಶಿಕ್ಷಕರೇ, ನಾವು ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ದೀವಿ. ನೋಡಿದ್ರೆ ಎಲ್ಲ ಮಕ್ಕಳು ಪೂರ ರೆಡಿಯಾಗಿದ್ದಾರೆ. ಭಾಳಷ್ಟು ಗೊಂದಲ ಮಾಡ್ಕೊಂಡು ಹೋಗೋದು ಬೇಡ. ಅವ್ರಿಗೆ ಮುಂದಿನ ದಿನಗಳಲ್ಲಿ ವಾಸವಿ ವಿದ್ಯಾಪೀಠ ಹೊಸ ಕಟ್ಟಡದಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ನಮ್ಮ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರು ಕೂಡ ಒಮ್ಮತ ಸೂಚಿಸಿದ್ದಾರೆ. ಆದಷ್ಟು ಬೇಗ ಈ ಪ್ರಾಥಮಿಕ ಹಂತದ 1ನೇ ತರಗತಿ ಪ್ರಾಥಮಿಕ ಹಂತ ಶೀಘ್ರವಾಗಿ ನಮ್ಮ ವಾಸವಿ ವಿದ್ಯಾಪೀಠದಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾ
ಇಂದು ವಾಸವಿ ವಿದ್ಯಾಪೀಠದ ವತಿಯಿಂದ ನಡೀತಕ್ಕಂಥ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಆರ್ವ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ರೂಪಾರಾಣಿ ರಾಯಚೂರವರೇ ಮತ್ತು ಹೇಳೋದೇನೆಂದರೆ ವಾಸವಿ ಸ್ಕೂಲ್ ವಿದ್ಯಾಪೀಠ ಸುಮಾರು ವರ್ಷಗಳಿಂದ ಅತ್ಯುತ್ತಮ ಶಿಕ್ಷಣ ನೀಡುವಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಟೀಚರ್ಸ್ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಟೀಚರ್ಸ್ಗೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಹುಟ್ಟಿದ ದಿನವನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸ್ತಾ ಇದ್ದೇವೆ. ಇದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಬರ್ತಾ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣನ ಜನ್ಮಸ್ಥಳ. ಕೃಷ್ಣ ಹುಟ್ಟಿದೊಡನೆ ತಂದೆ ವಾಸಿಗೆ ಅಕ್ಷನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ತಾನೆ. ಆಗ ಗೋಕುಲಾಷ್ಟಮಿ ಅಂತ ಯಾಕೆ ಕರಿತೀವಿ ಅಂದರೆ ಹುಟ್ಟಿದ್ದು ಮಕ್ಕಳಾದರೂ ಕೂಡ ಅವನ ಬಾಲ್ಯ ಬೆಳೆದಿದ್ದು ಗೋಕುಲಾಷ್ಟಮಿ ಗೋಕುಲದಲ್ಲಿ. ಈಗ ಯಾಕೆ ಶಾಲಾ ಕಾಲೇಜುಗಳಲ್ಲಿ ಚಿಕ್ಕ ಮಕ್ಕಳಿಗೆ ಯಾಕೆ ಕೃಷ್ಣನ ಭೇಟಿ ಹಾಕೊಳ್ತಾರೆ ಅಂದರೆ ಈ ಕೃಷ್ಣನ ರೂಪವು ಅನೇಕ ಬಾಲ್ಯದ ಪವಾಡಗಳನ್ನು ಕೇಳ್ತೀವಿ. ಆ ಬಾಲ್ಯದ ಪವಾಡಗಳು ಯಾರು ಅಂತಂದರೆ ಅದನ್ನ ಹಾಡುಗಳು, ಶ್ರೀಕೃಷ್ಣನ ಬಾಲ್ಯದಲ್ಲಿರ್ತಕ್ಕಂಥ ಆಕ್ಟಿವಿಟೀಸ್ ಏನಿದೆ ಅಂದರೆ ಅದು ನಮ್ಮ ಮಕ್ಕಳಲ್ಲಿ ಬರಲಿ. ನಮ್ಮ ಮಕ್ಕಳು ಕೂಡ ಆ ಒಂದು ಚೇಷ್ಟೆ ಮುಖಾಂತರ ಮತ್ತು ಅದರ ಬುದ್ಧಿವಂತಿಕೆಯಿಂದ ಆ ಕೃಷ್ಣನಿಗಿರ್ತಕ್ಕಂಥ ಚಾಕಚಕ್ಯತೆ ನಮ್ಮ ಮಕ್ಕಳಲ್ಲಿ ಬರಲಿ ಅನ್ನೋದಕ್ಕಿಂತ ಶ್ರೀಕೃಷ್ಣನ ವೇಷ ಹಾಕಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಪೋಷಕರು ಶಿಸ್ತಿನಿಂದ ಭಾಗವಹಿಸಿ ಕಾರ್ಯಕ್ರಮದ ಹಂತದ ಮುಗಿಯುವವರೆಗೂ ಈ ಒಂದು ಕಾರ್ಯಕ್ರಮ ಎದುರಿಸಿಕೊಳ್ಳಬೇಕು. ನಾವು ಸಮಯದ ಅಭಾವದಿಂದ ವೇದಿಕೆ ಕಾರ್ಯಕ್ರಮ 2 ನಿಮಿಷಗಳಲ್ಲಿ ಮುಗಿಸಿಕೊಳ್ತಿದ್ವಿ. ಆದ ಕಾರಣ ಎಲ್ಲರಿಗೂ ಶುಭಾಶಯ.